ಬೆಂಗಳೂರಿನಲ್ಲಿ ಇಬ್ಬರು ಮನೆಗಳ್ಳರನ್ನ ಬಂಧಿಸಲಾಗಿದೆ. ಸಿನಿಮಾ ಶೈಲಿಯಲ್ಲಿ ಕಳ್ಳತನವನ್ನ ಮಾಡಿದ್ರು ಕಿಲಾಡಿಗಳು. ಸಾಕ್ಷ್ಯ ಸಿಗದಂತೆ ಸ್ನೇಹಿತನ ಮನೆಯಲ್ಲೇ ಕಳ್ಳತನವನ್ನ ಮಾಡಿದ್ದಾರೆ. ಅದು ಕೂಡ ತನ್ನ ಫ್ರೆಂಡ್ ಮನೆಯಲ್ಲೇ. ಈ ರೀತಿಯಾಗಿ ಯಾವುದೇ ರೀತಿಯ ಸಾಕ್ಷ್ಯ ಸಿಗದ ಹಾಗೆ ಸಿನಿಮಾ ಶೈಲಿಯಲ್ಲಿ ಕಳ್ಳತನವನ್ನ ಮಾಡಿದ್ರು. ಆದ್ರೆ ಈಗ ಅವರು ಅರೆಸ್ಟ್ ಆಗಿದ್ದಾರೆ. ಪುಲಕೇಶಿನಗರ ಪೊಲೀಸರಿಂದ ಇಬ್ಬರನ್ನ ಬಂಧಿಸಲಾಗಿದೆ. ನಜೀಂ ಶರೀಫ್, ಮೊಹಮ್ಮದ್ ಶಫೀವುಲ್ಲಾ ಅರೆಸ್ಟ್ ಆಗಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿ ನಜೀಂ ಶರೀಫ್ ಅವರಿಗೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಜೀಂ ಹೇಳಿದಂತೆ ಶಫೀವುಲ್ಲಾ ಕೂಡ ಕಳ್ಳತನ ಮಾಡಿದ್ದ. ಜನವರಿ 12ರಂದು ಪುಲಕೇಶಿನಗರದಲ್ಲಿ ಮನೆ ಕಳ್ಳತನ ಆಗಿದೆ. 50 ಲಕ್ಷ ಹಣವನ್ನ ಮೊಹಮ್ಮದ್ ಶಫೀವುಲ್ಲಾ ಕದ್ದಿದ್ದ. ದೃಶ್ಯಂ ಸಿನಿಮಾದಲ್ಲಿ ಇರುವ ಹಾಗೆಯೇ ಯಾವುದೇ ಕ್ಲೂ ಸಿಗಬಾರ್ದು ಆ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಿ ಮಾಸ್ಕ್, ಹೆಲ್ಮೆಟ್, ಗ್ಲೌಸ್ ಧರಿಸಿ ಕಳ್ಳತನವನ್ನ ಮಾಡಿದ್ದಾನೆ. ಶ್ವಾನದಳಕ್ಕೂ ಯಾವುದೇ ರೀತಿಯಲ್ಲೂ ಗೊತ್ತಾಗಬಾರದು ಅನ್ನುವ ರೀತಿಯಲ್ಲಿ ಕಾರದ ಪುಡಿ ಎರಚಿದ್ದ ಶಫೀವುಲ್ಲಾ ಕಳ್ಳತನದ ಬಳಿಕ ಮನೆಯಲ್ಲಿದ್ದ ಗಾಡಿ ತೆಗೆದುಕೊಂಡು ಹಲಸೂರು ಕೆರೆ ಬಳಿ ಬಂದಿದ್ದ. ಗಾಡಿ ನಿಲ್ಲಿಸಿ ಆಟೋದಲ್ಲಿ ಎಸ್ಕೇಪ್ ಆಗಿದ್ದ. ಒಟ್ಟು 4 ಆಟೋಗಳನ್ನ ಈತ ಬದಲಾಯಿಸಿದ್ದ. ಪುಲಕೇಶಿನಗರದಿಂದ ಲಕ್ಕಸಂದ್ರಕ್ಕೆ 6 ಕಿಲೋಮೀಟರ್ ಬರೋದಕ್ಕೆ 18 ಕಿಲೋಮೀಟರ್ ಸುತ್ತಿ ಬಂದಿದ್ದ ಆಸಾಮಿ ಕೊನೆಗೂ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಈತ ಅರೆಸ್ಟ್ ಆಗಿದ್ದಾನೆ. ಪುಲಕೇಶಿನಗರ ಪೊಲೀಸರು ಈಗ ಇಬ್ಬರನ್ನ ಬಂಧಿಸಿದ್ದಾರೆ. ಇಬ್ಬರು ಮನೆಗಳ್ಳರನ್ನ ಬಂಧಿಸಿದ್ದು ಫಿಲ್ಮ್ ಸ್ಟೈಲ್ ಅಲ್ಲಿ ಮನೆಗಳ್ಳತನವನ್ನ ಇವರು ಮಾಡ್ತಾ ಇದ್ರು. ಯಾವುದೇ ರೀತಿಯ ಸುಳಿವು ಸಿಗದ ಹಾಗೆ ಪ್ಲಾನ್ ಅನ್ನ ಮಾಡಿಕೊಂಡು ಕಳ್ಳತನವನ್ನ ಮಾಡಿದ್ದಾರೆ. 50 ಲಕ್ಷ ರೂಪಾಯಿಯನ್ನ ಎಗರಿಸಿದ್ದಾರೆ. ಯಾವುದೇ ರೀತಿಯ ಸುಳಿವು ಸಿಗದ ಹಾಗೆ ಮಾಡಿದ್ರು ಕೂಡ ಕೊನೆಗೂ ಈಗ ಪೊಲೀಸರ ಅತಿಥಿ ಆಗಿದ್ದಾರೆ ಇವರಿಬ್ರು ಕೂಡ.